Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 44 verse 3. I'll give water to the thirsty land and make streams flow on the dry ground. I will pour out my spirit on your children and my blessing on your descendants. ಯೆಶಾಯನ ಪ್ರವಾದನೆಯ ಗ್ರಂಥ 44ನೇ ಅಧ್ಯಾಯ 3ನೇ ವಚನ. ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ನಮ್ಮ ದೇವರು ಇವತ್ತು ಉತ್ತಮವಾದ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ದೇವರು ಭರವಸೆಯ ಮಾತನ್ನು ಹೇಳ್ತಾ ಇದ್ದಾರೆ, ನಮಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಬತ್ತಿದ ಭೂಮಿಯಲ್ಲಿ ಮಳೆಗರೆಯುವೆನು ಎಂಬುದಾಗಿ. ಅಂದರೆ ಇಲ್ಲಿ ನಿಜವಾದ ಭೂಮಿ, ನಿಜವಾದ ಹೊಲದ ಬಗ್ಗೆಯೂ ನಾವು ತಿಳಿದುಕೊಳ್ಳಬಹುದು. ಅದು ಭೂಮಿ ಬೆಂದು ತಾಮ್ರದ ಹಾಗೆ ಆಗಿದೆ, ಮಳೆ ಇಲ್ಲದಾಗಿದೆ, ಮಳೆ ಇಲ್ಲದರಿಂದ ಬೆಳೆ ಬೆಳೆಯುತ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಆ ಭೂಮಿಗೆ ಬಂದಾಗ ಆ ಭೂಮಿಯ ಮೇಲೆ ಮಳೆಗರೆಯುತ್ತೇನೆ, ಮಳೆಯನ್ನು ಸುರಿಸುತ್ತೇನೆ ಎನ್ನುವ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಆದರೆ ಆತ್ಮೀಕವಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ನಮ್ಮ ಆತ್ಮೀಕ ಜೀವಿತ ಕುಂಠಿತಗೊಂಡಿದೆ, ನಮ್ಮ ಆತ್ಮೀಕ ಜೀವಿತ ಬಂಜರು ಭೂಮಿಯ ಹಾಗೆ ಆಗಿದೆ, ನಮ್ಮ ಆತ್ಮೀಕ ಜೀವಿತ ಬತ್ತಿ ಹೋಗಿದೆ ಅನ್ನುವಂಥ ಸಂದರ್ಭದಲ್ಲಿ ನಮ್ಮ ದೇವರು ಮಳೆಯನ್ನು ಸುರಿಸುತ್ತೇನೆ, ಅಂದರೆ ಪವಿತ್ರಾತ್ಮನನ್ನು ಸುರಿಸುತ್ತೇನೆ, ಪವಿತ್ರಾತ್ಮನನ್ನು ನಿಮ್ಮ ಮೇಲೆ ಕಳಿಸಿಕೊಡ್ತೇನೆ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಹೌದು, ದೇವರು ಹೇಳಿದ್ದಾರೆ, ಕಡೇ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ. ಇದನ್ನು ನಾವು ಯೋವೇಲನ ಗ್ರಂಥದಲ್ಲಿ ಓದುತ್ತೇವೆ. ಹೌದು, ದೇವರು ಹೇಳಿರುವಂಥ ಈ ಮಾತನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾರೆ ಪ್ರಿಯರೇ. ಈ ವಾಕ್ಯವು ದೇವರಿಂದ ನಮಗೆ ಸಿಗ್ತಕ್ಕಂಥ ಜೀವ ಜಲದ ಕುರಿತು ತಿಳಿಸುತ್ತಾ ಇದೆ, ಪವಿತ್ರಾತ್ಮನ ವರದ ಬಗ್ಗೆ ತಿಳಿಸುತ್ತಾ ಇದೆ ಪ್ರಿಯರೇ. ನಮ್ಮ ದೇವರು ತನ್ನ ಆಶೀರ್ವಾದವನ್ನು ನಮ್ಮ ಮೇಲೆ ನೀಡುವಾತನಾಗಿದ್ದಾನೆ. ಬತ್ತಿದ ಭೂಮಿಯಂತಹ ಪರಿಸ್ಥಿತಿ ನಮ್ಮದಾಗಿರುವಾಗ ಅಲ್ಲಿ ಮಳೆಯನ್ನು ಸುರಿಸುವನೆಂದರೆ ಕೃಪೆಯ ಮಳೆಯನ್ನು, ನಮ್ಮ ಜೀವಿತದಲ್ಲಿ ಆಶೀರ್ವಾದ ಎನ್ನುವ ಮಳೆಯನ್ನು, ಹೊಸ ಚೈತನ್ಯ ಎನ್ನುವಂಥ ಮಳೆಯನ್ನು ದೇವರು ನಮ್ಮ ಮೇಲೆ ಸುರಿಸುತ್ತಾರೆ ಪ್ರಿಯರೇ. ಹೌದು, ತನ್ನ ಪವಿತ್ರಾತ್ಮನನ್ನು ನಮ್ಮ ಹತ್ತಿರ ಕಳುಹಿಸಿಕೊಡ್ತಾರೆ. ಅದು ಕೇವಲ ನಮಗೊಬ್ಬರಿಗೆ ಮಾತ್ರವಲ್ಲ, ಒಂದು ವ್ಯಕ್ತಿಯ ಕುರಿತು ಮಾತ್ರ ಹೇಳ್ತಾ ಇಲ್ಲ, ಆದರೆ ಮುಂದೆ ನಾವು ನೋಡುತ್ತಾ ಇದ್ದೇವೆ, ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು ಸುರಿಸುವೆನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು ಎಂಬುದಾಗಿ. ಕೇವಲ ನಿನಗೊಬ್ಬನಿಗೆ ಇದು ಆಶೀರ್ವಾದ ಅಲ್ಲ, ಆದರೆ ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು, ನಿನ್ನ ಸಂತಾನದವರೆಲ್ಲರ ಮೇಲೆ ಈ ಆಶೀರ್ವಾದವನ್ನು ಮುಂದುವರಿಸುತ್ತೇನೆ ಎನ್ನುವಂಥ ದೃಢವಾದ ಮಾತನ್ನು ದೇವರು ಇದನ್ನು ನಮಗೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ಈ ಮಾತನ್ನು ನಾವು ನಂಬಿಕೆಯಿಂದ ಸ್ವೀಕರಿಸಿಕೊಳ್ಳೋಣ. ಕರ್ತನು ಮಾಡಿರುವಂಥ ಈ ವಾಗ್ದಾನವನ್ನು ನನ್ನ ಜೀವಿತದಲ್ಲಿ ಪೂರ್ತಿಗೊಳಿಸ್ತಾರೆ ಎಂಬುದಾಗಿ ನಾವು ಸಂಪೂರ್ಣವಾಗಿ ಭರವಸೆ ಇಟ್ಟು ಕರ್ತನ ಬಳಿ ಬಂದು ಪ್ರಾರ್ಥನೆ ಮಾಡುವಾಗ, ಕರ್ತನ ಪ್ರಸನ್ನತೆಯಲ್ಲಿ ದಾಹದಿಂದ ಆಶೆಯಿಂದ ಕಾದು ಕುಳಿತು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ಈ ವಾಗ್ದಾನವನ್ನು ನನ್ನ ಮತ್ತು ನಿನ್ನ ಜೀವಿತದಲ್ಲಿ ಪೂರೈಸುತ್ತಾರೆ ಮತ್ತು ಒಂದು ಆಶೀರ್ವದಿತವಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ನೀನು ವಾಗ್ದಾನಗಳನ್ನು ಕೊಟ್ಟು ನೆರವೇರಿಸುವಾತನ ಪಾದಕ್ಕಾಗಿ ಸ್ತೋತ್ರ. ಬತ್ತಿದ ಭೂಮಿಯಲ್ಲಿ ಮಳೆ ಸುರಿಸುವೆನು ಎಂಬುದಾಗಿ ಹೇಳಿದ್ಯಪ್ಪ, ಸ್ತೋತ್ರ. ನಿಮ್ಮ ಮೇಲೆ, ನಿಮ್ಮ ಸಂತತಿಯವರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ ಹೇಳಿದ್ದೆ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರ ಜೀವಿತ ನಿನ್ನ ಕೃಪೆ, ನಿನ್ನ ದಯೆ ಇಳಿದು ಬರಲಿ ಸ್ವಾಮಿ. ನಿನ್ನ ಕೃಪೆ ಎಂಬ ಮಳೆಯನ್ನು ಸುರಿಸು, ನಿನ್ನ ಪರಿಶುದ್ಧಾತ್ಮನೆಂಬ ಮಳೆಯನ್ನು ಸುರಿಸು ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ವರಗಳಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸು ಕರ್ತನೆ. ಈ ಲೋಕದಲ್ಲಿ ಆಶೀರ್ವದಿತವಾದ ಜೀವನವನ್ನು ಜೀವಿಸಲಿಕ್ಕೆ ನಮಗೆ ಕೃಪೆ ಮಾಡು. ನಮ್ಮೆಲ್ಲರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡಿ ನಡೆಸು ಕರ್ತನೆ. ಇವರು ಇವತ್ತು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವ, ನೀನು ಅದನ್ನು ಬಲ್ಲಾತನಾಗಿದ್ದಿ ತಂದೆ. ನೀನೇ ಅದನ್ನು
ಪೂರೈಸು, ಇವರ ಅವಶ್ಯಕತೆಗಳೆಲ್ಲವನ್ನ ಪೂರೈಸು ಕರ್ತನೆ. ಇವರ ಕೊರತೆಗಳೆಲ್ಲವನ್ನ ನೀಗಿಸು ಸ್ವಾಮಿ. ಅವರ ಮನದ ಆಶೆಯನ್ನು ಪೂರ್ತಿಗೊಳಿಸಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೇನ್.